ತಮಿಳುನಾಡಲ್ಲಿ ವಿಜಯ್ ಅವರ ಸರ್ಕಾರ ಬಂದ ಮೇಲೆ ನಿರೀಕ್ಷೆಗಳು ಬೆಟ್ಟದಷ್ಟಿವೆ. ಸಿಕ್ಕಾಪಟ್ಟೆ ಬಂಪರ್ ಗಿಫ್ಟ್ ಕೊಟ್ಟಿದೆ ವಿಜಯ್ ಸರ್ಕಾರ. ಬಜೆಟ್ ಅಲ್ಲಿ ಅದಕ್ಕೆ ಎಷ್ಟು ಹಣ ಇಟ್ಟಿದ್ದಾರೆ? ತಮಿಳುನಾಡಲ್ಲಿ ವಿಜಯ್ ಅವರ ಸರ್ಕಾರ ಬಂದ ಮೇಲೆ ನಿರೀಕ್ಷೆಗಳು ಬೆಟ್ಟದಷ್ಟಿವೆ. ಅದರಲ್ಲೂ ಅವರು ಕೊಟ್ಟಿರುವ ಗ್ಯಾರಂಟಿಗಳಿದೆಯಲ್ಲ, ಇದನ್ನು ರೀಚ್ ಮಾಡ್ತಾರಾ ಅನ್ನೋ ಪ್ರಶ್ನೆಗಳಿತ್ತು. ಆದರೆ ಈಗ ಬಜೆಟ್ ಘೋಷಣೆ ಆಗಿದೆ. ಮಧ್ಯಂತರ ಬಜೆಟಲ್ಲಿ ಆಗಿರೋ ಘೋಷಣೆಗಳಿದೆಯಲ್ಲ, ಯಾರನ್ನ ಕೇಂದ್ರೀಕರಿಸ್ಕೊಂಡಿದ್ದಾರೆ ಅಂದರೆ ಜೆನ್ಸಿಗಳಿಗೆ ಸಿಕ್ಕಾಪಟ್ಟೆ ಬಂಪರ್ ಗಿಫ್ಟ್ ಕೊಟ್ಟಿದೆ ವಿಜಯ್ ಸರ್ಕಾರ. ಜೊತೆಗೆ ಈ ಚಿನ್ನ, ಮದುವೆಯಾಗುವಂತಹ ಹೆಣ್ಣುಮಗಳಿಗೆ ಚಿನ್ನ 8 ಗ್ರಾಮ್ ಜೊತೆಗೆ ಒಂದು ಸೀರೆ ಕೊಡೋದು, ಜನಿಸಿದ ಮಗುವಿಗೆ ಒಂದು ಚಿನ್ನದ ಉಂಗುರ, ಇದೆಲ್ಲವನ್ನು ಈಡೇರಿಸ್ತಾ ವಿಜಯ್ ಸರ್ಕಾರ. ಬಜೆಟಲ್ಲಿ ಅದಕ್ಕೆ ಎಷ್ಟು ಹಣ ಇಟ್ಟಿದ್ದಾರೆ? ಜೆನ್ಸಿಗಳಿಗೆ ಕೊಡ್ತಾ ಇರುವಂಥ ಯೋಜನೆಗಳೇನು? ಇದು ಮುಂದಿನ ದಿನಗಳಲ್ಲಿ ಬಹಳ ಪ್ರಮುಖ ಆಗುತ್ತೆ. ಯಾಕಂದರೆ ಈಗ ಎಲ್ಲ ಸರ್ಕಾರಗಳು, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಜೆನ್ಸಿಗಳನ್ನೇ ಕೇಂದ್ರೀಕರಿಸ್ಕೊಳ್ತಾ ಇದ್ದಾವೆ. ನರೇಂದ್ರ ಮೋದಿನೇ ಆ ರೀತಿಯಲ್ಲಿ ಫ್ರೆಂಡ್ಸ್ ಅಂತ ಹೇಳೋಕೆ ಬಂದರು ಅಂದರೆ ಯೋಚನೆ ಮಾಡಿ, ಬಾಯೋರ್ ಬಹನೋ ಅಥವಾ ಬೇರೆಯವ್ರನ್ನ ಅಡ್ರೆಸ್ ಮಾಡ್ತಾ ಇದ್ದವರು ಜೆನ್ಸಿಗಳನ್ನೇ ಅಡ್ರೆಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂದರೆ ಮುಂದಿನ ಬಹುದೊಡ್ಡ ವೋಟರ್ಗಳ ವರ್ಗ ಅಂದರೆ ಅದು ಜೆನ್ಸಿ. ಹಾಗಾಗಿ ತಮಿಳುನಾಡಿನ CM ವಿಜಯ್ ಭರ್ಜರಿ ಗಿಫ್ಟನ್ನು ಕೊಟ್ಟಿದ್ದಾರೆ. ಆ ಗಿಫ್ಟ್ಗಳೇನು, ಎಷ್ಟು ಹಣ ಕೊಟ್ಟರು, ಯಾವ ರೀತಿಯಲ್ಲಿ ಜೆನ್ಸಿಗಳ ಮನ ಒಲಿಸುವ ಪ್ರಯತ್ನ ನಡೀತಾ ಇದೆ, ಇದೆಲ್ಲವನ್ನು ನಾನು ನಿಮ್ಗೆ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಓಂ. ನೋಡಿ, ಜೆನ್ಸಿಗಳಿಗೋಸ್ಕರನೇ ಸೈಕಲ್ ಮಾತ್ರ ಅಲ್ಲ, ಸೈಕಲ್ ಜೊತೆಗೆ ಸೈಕಲ್ಗೊಂದು ಹೆಲ್ಮೆಟ್ಟು, ಬ್ರ್ಯಾಂಡೆಡ್ ಸೈಕಲ್ಲು, ಅದಕ್ಕೊಂದು ಹೆಲ್ಮೆಟ್ಟು, ಜೊತೆಗೆ ಸೈಕಲ್ ಇಟ್ಕೊಳ್ಳೋದಕ್ಕೆ ಕುಡಿಯುವ ನೀರಿನ ಬಾಟ್ಲಿ, ಈ ಮೂರನ್ನು, ನೀರಿನ ಬಾಟಲ್ಲು, ಸೈಕಲ್ಲು, ಹೆಲ್ಮೆಟ್ಟು, ಯಾವ ಮಟ್ಟಿಗೆ ಬಂದಿದೆ ನಮ್ಮ ಜನರ ಜೀವನ ಅಂದರೆ, ಸರ್ಕಾರಗಳು ಅಥವಾ ಹೇಗೆ ಇವತ್ತಿನ ಜನರನ್ನ ಕನ್ವಿನ್ಸ್ ಮಾಡಬೇಕು ಅಂದರೆ ಸೈಕಲ್ ಕೊಟ್ಟರೆ ಸಾಲದು, ಅದಕ್ಕೊಂದು ಹೆಲ್ಮೆಟು ಕೊಡಬೇಕು. ಅಂದರೆ ಬರೀ ಸೈಕಲ್ ಕೊಟ್ಟರೆ ಹೆಲ್ಮೆಟ್ ತಗೊಳ್ಳಲ್ಲ, ಹಂಗೆ ಓಡಾಡ್ತಾರೆ. ಸೊ ಅದು ಎಲ್ಲವನ್ನೂ ಕೊಡಬೇಕು, ಕಂಪ್ಲೀಟ್ ಪ್ಯಾಕೇಜನ್ನು ಕೊಡಬೇಕಾಗಿದೆ. ಈಗ ಜೊತೆಗೆ ಒಂದು ವಾಟರ್ ಬಾಟ್ಲನ್ನು ಕೊಟ್ಟಿದೆ. ಇದು ಜೆನ್ಸಿಗಳನ್ನು ಏನು ಒಲಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರೋವಂಥ ಪ್ಲ್ಯಾನ್. ಜೊತೆಗೆ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಜೊತೆಗೆ ಅವರಿಗೆ, ಅಂದರೆ ಜಾಬ್ ಇಲ್ಲದೆ ಇರೋರಿಗೆ ಸ್ಟೈಫಂಡ್ ಜೊತೆಗೆ ಸ್ಕಿಲ್ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ. ಅಂದರೆ ಜಾಬ್ ಇಲ್ಲ ಅಂದರೂ ಅವರಿಗೆ ಸರ್ಕಾರದ ಕಡೆಯಿಂದ ದುಡ್ಡು ಬರುತ್ತೆ. ಯುವ ನಿಧಿ ಅಂತ ಏನು ಮಾಡಿದ್ರು, ಇದಕ್ಕಿಂತ ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಮಾಡಲಾಗ್ತಾ ಇದೆ. ಎಲ್ಲರಿಗೂ, ಅಂದರೆ ಯಾರ್ಯಾರೆಲ್ಲ ಬಡವರು, ಅರ್ಹತೆ ಹೊಂದಿರುವಂತಹವರಿದ್ದಾರೆ ಅವರೆಲ್ಲರಿಗೂ ಕೂಡ, ಯುವಕರಿಗೆ ಜಾಬ್ ಸಿಗುವವರೆಗೂ ಕೂಡ ಸ್ಟೈಫಂಡ್ ಕೊಡ್ತಾರೆ. ಸೊ ಇದು ತುಂಬ ದೊಡ್ಡ ಬೆನಿಫಿಟ್ ಅಂತ ಹೇಳ್ಬೋದು. ಜೊತೆಗೆ ಭಾಳ ಪ್ರಮುಖವಾಗಿ ವಿಜಯ್ ಸರ್ಕಾರ ಮಾಡಿದ್ದ ಘೋಷಣೆಗಳು ಎಲ್ಲರೂ ಕೂಡ ಅವರತ್ತ ಸೆಳೆಯೋದಕ್ಕೆ, ಮಹಿಳೆಯರನ್ನು ಸೆಳ್ಕೊಂಡ್ರೆ ಸರ್ಕಾರವನ್ನು ಮಾಡಬಹುದು ಅನ್ನುವಂಥದ್ದು ಈಗಿನ ರಾಜಕಾರಣದ ಲೆಕ್ಕಾಚಾರ. ಮಹಿಳೆಯರನ್ನ ಸೆಳ್ಕೊಳ್ಳೋದಕ್ಕೆ ಅವ್ರು ಮಾಡಿದ್ದೇನು, ಮದುವೆಯಾಗುವ ಪ್ರತಿ ಹೆಣ್ಣುಮಗಳಿಗೂ ಕೂಡ 8 ಗ್ರಾಮ್ ಚಿನ್ನದ ಮಾಂಗಲ್ಯದ ಜೊತೆಗೊಂದು ಸೀರೆ, ಗುಣಮಟ್ಟದ ಸೀರೆ ಅಂತ ಹೇಳಿದರು. ಈಗ ಅದಕ್ಕೆ ಬಜೆಟಲ್ಲಿ 860 ಕೋಟಿ ತೆಗೆದಿಡ್ತಾ ಇದೆ ಸರ್ಕಾರ. ಸೊ ಸಾಮಾನ್ಯ ಅಲ್ಲ. ಆದರೆ ಈ ಕ್ಯಾಲ್ಕುಲೇಷನ್ ಓಕೆನಾ? ಹಾಗಾದರೆ 860 ಕೋಟಿ ಸಾಕಾ? ಈ ವರ್ಷದ ಅಂತ್ಯಕ್ಕೆ ಸಾಕಾಗುವಂಥದ್ದು ಅದು ಅಂತ ಅನ್ನಿಸ್ತಾ ಇದೆ. ನಾನು ನಿಮಗೊಂದು ಡೇಟಾ ಹೇಳ್ತೀನಿ. ತಮಿಳುನಾಡಿನಲ್ಲಿ ಆನ್ ಆನ್ ಆ್ಯಾವ್ರೇಜ್ 5.5 ಲಕ್ಷದಿಂದ 7.5 ಲಕ್ಷದವರೆಗೂ ಮದುವೆಗಳಾಗ್ತವೆ ಅಂತ ದಾಖಲೆಗಳು ಹೇಳ್ತವೆ. ಪ್ರತಿ ವರ್ಷ ಆಗುವಂಥ ಮದುವೆಗಳು. ಅಷ್ಟು ಮದುವೆಗಳಾಗೋದ್ರಲ್ಲಿ ಈ 5.5ರಿಂದ 7.5 ಲಕ್ಷದಲ್ಲಿ ಅತ್ಯಂತ ಬಡವರಿಗೆ, ಕಡು ಬಡವರಿಗೆ, BPLನವ್ರಿಗೆ ಕೊಡ್ತಾರೆ ಅಂತ ಅಂದುಕೊಂಡ್ರು. ಕನಿಷ್ಠ ಅಂದರೂ ಒಂದು 3.5 ಲಕ್ಷ, 4 ಲಕ್ಷ ಹೆಣ್ಮಕ್ಳಿಗೆ 8 ಗ್ರಾಮ್ ಚಿನ್ನ ಜೊತೆಗೊಂದು ಗುಣಮಟ್ಟದ ಸೀರೆ ಕೊಡಬೇಕು. ಅದನ್ನು ಕೊಡೋದಕ್ಕೆ ಹೊರಟ್ರೇನೆ ಕರ್ನಾಟಕದ 5 ಗ್ಯಾರಂಟಿಗಳಿದೆಯಲ್ಲ, ಒಂದು 50-60 ಸಾವಿರ ಕೋಟಿ, ಅಷ್ಟನ್ನು ಒಂದೇ ಗ್ಯಾರಂಟಿಗೆ ಕೊಡಬೇಕಾಗತ್ತೆ. ಅದಾಗಲ್ಲ. ಹಾಗಾದರೆ ತಮಿಳ್ನಾಡು ಸರ್ಕಾರ ಮಕಾಡೆ. ಯಾಕೆ ಗೊತ್ತಾ? ತಮಿಳ್ನಾಡು ಸರ್ಕಾರದ ಬಜೆಟ್ ಇನ್ನೂ ಕರ್ನಾಟಕದ ಬಜೆಟ್ ಅಷ್ಟು ಕೂಡ ಇಲ್ಲ. ತಮಿಳ್ನಾಡು ಸರ್ಕಾರದ ಬಜೆಟ್ 4,39,00,000 ಬಜೆಟ್ ಅವ್ರದ್ದು. 4,39,00,000 ಕೋಟಿಯ ಬಜೆಟ್. ಸೊ ಆ ಬಜೆಟ್ ಕರ್ನಾಟಕದ 4,50,000 ಕೋಟಿ ಹೋಗಿದೆ. ಸೊ ಅಷ್ಟು ಬಜೆಟನ್ನು ಇಟ್ಕೊಂಡು ಅದರಲ್ಲಿ ಹೆಚ್ಚು ಕಡಿಮೆ 50,000 ಕೋಟಿ ಒಂದು ಗ್ಯಾರಂಟಿಗೆ ಕೊಟ್ಟರೆ, ಇನ್ನು ಹುಟ್ಟುವಂಥ ಮಗುವಿಗೆ, ಪ್ರತಿ ಮಗುವಿನ ಕೈಗೊಂದು ಚಿನ್ನದ ಉಂಗುರ ಅಂತ ಹೇಳಿದರೆ ಮಿನಿಮಮ್ 1 ಗ್ರಾಮ್ ಆದರೂ ಕೊಡಬೇಕಾ? 2 ಗ್ರಾಮ್, 1-1.5 ಗ್ರಾಮ್. ಈಗಿನ ಚಿನ್ನದ ಬೆಲೆ ನೋಡಿದರೆ ನಮಗೆ ಗೊತ್ತಿದೆ ಚಿನ್ನದ ಬೆಲೆ ಎಷ್ಟಾಗಿದೆ. 13,000 ರಿಂದ 15,000 ಗ್ರಾಮ್ಗಿದೆ ಚಿನ್ನದ ಬೆಲೆ. ಈ
ಬೆಲೆ ಇರುವಾಗ ಏನು ಕೊಡೋದಕ್ಕೆ ಸಾಧ್ಯ, ಎಷ್ಟು ಜನರಿಗೆ ಕೊಡೋದಕ್ಕೆ ಸಾಧ್ಯ, ಇದನ್ನೂ ಕೊಡೋದಕ್ಕೆ ಹೊರಟಿದೆ. ಸದ್ಯ 500 ಕೋಟಿಯನ್ನು ತೆಗೆದಿಟ್ಟಿದೆ ಸರ್ಕಾರ ಈ ಯೋಜನೆಗೆ. ನನಗನ್ನಿಸ್ದಾಗೆ ಜನವರಿವರೆಗೂ ಸೆಪ್ಟೆಂಬರ್ನಿಂದ ಶುರುವಾಗಿ ಮಾಡ್ತಾ ಇರೋದಿರಬಹುದು. ಅದು ಕೂಡ ಅಷ್ಟರಲ್ಲಿ ಎಲ್ಲ ಹುಟ್ಟುವ ಮಗುವಿಗೆ ಕೊಡೋದಕ್ಕೆ ಸಾಧ್ಯನಾ ಅಂದರೆ ನೀವು ಬಿಲೋ ಪವರ್ಟಿಲೇ ಯೋಚನೆ ಮಾಡ್ಕೊಳ್ಳಿ, ಕಷ್ಟ ಆಗುತ್ತೆ. ಗ್ಯಾರಂಟಿಗಳು ಅರ್ಧಂಬರ್ಧ ಆಗ್ತವೆ. ಇದರ ಜೊತೆಗೆ ಹಜ್ ಯಾತ್ರಿಕರಿಗೆ 25,000 ಇದ್ದಿದ್ದನ್ನು 35,000ಕ್ಕೆ ಹೆಚ್ಚಿಸಿದ್ದಾರೆ. ಅಂದರೆ ಅಲ್ಪಸಂಖ್ಯಾತರ ಮನವೊಲಿಸೋದಕ್ಕೆ ಒಂದಷ್ಟು ಕೆಲಸಗಳನ್ನೆಲ್ಲ ಸರ್ಕಾರಗಳು ಮಾಡ್ತವೆ. ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮರು ಹಜ್ ಪ್ರವಾಸವನ್ನು ಮಾಡುವಂತಹ ಮುಸ್ಲಿಂ ವರ್ಗಕ್ಕೆ ಇದನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಈ ಏನು ಶಾಲಾ ಕಾಲೇಜುಗಳಿಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ, ಒತ್ತು ಕೊಡ್ತಾ ಇದ್ದಾರೆ. ಹೇಗೆ PUC ವಿದ್ಯಾರ್ಥಿಗಳಿಗೆ ಬ್ರ್ಯಾಂಡೆಡ್ ಸೈಕಲ್ ಜೊತೆಗೆ ಹೆಲ್ಮೆಟ್ಟು ಜೊತೆಗೆ ವಾಟರ್ ಬಾಟ್ಲು ಕೊಡ್ತಾ ಇದ್ದಾರೆ, ಹಾಗೆಯೇ ಶಾಲಾ ಕಾಲೇಜುಗಳ ಕಟ್ಟಡಕ್ಕೆ ಹಾಗೆಯೇ ಶಾಲಾ ಕಾಲೇಜುಗಳಿಗೆ ಹೆಚ್ಚಿನ ಶಿಕ್ಷಣದ ಒತ್ತು ಕೊಡುವಂಥ ವಿಚಾರಕ್ಕೆ ವಿಜಯ್ ಅವರು ಕೋಟಿಗಟ್ಟಲೆ ಹಣವನ್ನು ತೆಗೆದಿಡ್ತಾ ಇದ್ದಾರೆ. ಇದು ಮಧ್ಯಂತರ ಬಜೆಟ್ ಆಗಿರೋದ್ರಿಂದ. ಯಾಕೆ ಲಕ್ಷಾಂತರ ಕೋಟಿ ಖರ್ಚಾಗೋದಿಲ್ಲ ಅಂದರೆ ಮಧ್ಯಂತರ ಬಜೆಟ್ಟು ಇದು ಈಗ ಇನ್ನೊಂದು 5-6 ತಿಂಗಳವರೆಗೂ ಮಾತ್ರ ಈ ಬಜೆಟ್ನ ಏನು ಪ್ಲ್ಯಾನ್ ಇರುತ್ತೆ. ಅದಾದಮೇಲೆ ಮತ್ತೆ ಹೊಸದಾಗಿ ಹೊಸ ಫೈನಾನ್ಷಿಯಲ್ ಇಯರ್ಗೆ ಮತ್ತು ಫೆಬ್ರವರಿ ಮಾರ್ಚ್ ವೇಳೆಗೆ ಮತ್ತೊಂದು ಬಜೆಟ್ ಆಗುತ್ತೆ. ಅಲ್ಲಿ ಪೂರ್ಣ ಪ್ರಮಾಣದ ಘೋಷಣೆಗಳಿರ್ತವೆ. ಈಗ ಸದ್ಯದ ಮಟ್ಟಿಗೆ ಇರುವಂಥ ಘೋಷಣೆಗಳು ಇದೆಲ್ಲದರ ಜೊತೆಗೆ ವಿಜಯ್ ಸರ್ಕಾರ ಮತ್ತು ಮಹಿಳೆಯರಿಗೆ ಗ್ಯಾರಂಟಿಗಳೇನು, ಮಹಿಳೆಯರ ಅಕೌಂಟಿಗೆ ಹಣ 2,500 ಕೊಡಲೇಬೇಕಾಗುತ್ತೆ. ಅದರ ಜೊತೆಗೆ ವಾರ್ಷಿಕವಾಗಿ 6 ಸಿಲಿಂಡರ್, ಇದು ಕೂಡ ಸರ್ಕಾರಕ್ಕೆ ದೊಡ್ಡ ಹೊರೆ. ಇದನ್ನು ಒಂದೊಂದಾಗಿ ನಾನು ಈಡೇರಿಸ್ಕೊಂಡು ಹೋಗ್ತೀನಿ, ನಂಗೆ ಸಮಯ ಕೊಡಿ ಅಂತ ಎಳೆಯ ದಳಪತಿ ವಿಜಯ್ ಅವರು ಸರ್ಕಾರ ರಚನೆ ಆದ ಕೂಡಲೇ ಕೇಳಿದರು. ಇದು ಹೊಸದಾಗಿ ಬಂದಿರುವಂಥ ಸರ್ಕಾರ, ನಾವು ಒಂದೊಂದಾಗಿ ಮಾಡ್ಕೊಂಡು ಹೋಗ್ತೀವಿ, ಒಂದೇ ಸರಿ ಎಲ್ಲವನ್ನು ಮಾಡೋದಕ್ಕಾಗಲ್ಲ ಅಂತ ಸಮಯ ಕೇಳಿದ್ರು. ಒಂದೊಂದಾಗಿ ಅದನ್ನು ಜಾರಿ ಕೂಡ ಮಾಡ್ತಾ ಇದ್ದಾರೆ. ಬಜೆಟಲ್ಲಿ ಅದಕ್ಕೆ ಅನುದಾನವನ್ನು ತೆಗೆದಿಟ್ಟಿದ್ದಾರೆ. ಬಟ್ ಅದು ಸಾಕಾಗೋದಿಲ್ಲ ಅನ್ನುವಂಥದ್ದು ಎಕ್ಸ್ಪರ್ಟ್ಗಳ ಅಭಿಪ್ರಾಯ. ಅದು ಒಂದು ವರ್ಗ, ಅಂದರೆ ನೀವು ಎಷ್ಟೇ ಮಾಡಿದರೂ ಕೂಡ ಮಹಿಳೆಯರಿಗೆ ಕೊಡುವಂಥ 2,000 ಹಣ ಅಥವಾ ಅವರಿಗೆ ಕೊಡುವಂಥ ಸೀರೆ, ಚಿನ್ನ, ಇದು ಯಾವುದರಲ್ಲೂ ಕೂಡ ಯಾರನ್ನೂ ತೃಪ್ತಿಪಡಿಸೋದಕ್ಕಾಗಲ್ಲ. ಎಷ್ಟು ಕೊಟ್ಟರೂ ಕೂಡ ಜನರಿಗೆ ಕಡಿಮೆನೇ. ಆದರೆ ಈ ಬಾರಿ ಜನ್ಸಿಗಳತ್ತ ಗಮನ ಹರಿಸಿದ್ದಾರೆ. ಯುವಕರಿಗೆ ಏನು ಕೊಡಬೇಕು, ಯುವಕರ ಶಿಕ್ಷಣಕ್ಕೆ ಹೆಚ್ಚಿನ ಉತ್ತೇಜನಗಳೇನು ಕೊಡಬೇಕು, ಶಾಲಾ ಕಾಲೇಜುಗಳ ವಿಚಾರದಲ್ಲಿ ಏನು ಗಮನ ವಹಿಸಬೇಕು, ಇದೆಲ್ಲವನ್ನು ಕೂಡ ಪ್ರಮುಖವಾಗಿ ಎಳೆಯ ದಳಪತಿ ವಿಜಯ್ ಅವರು ಮಾಡ್ತಾ ಇರುವಂಥದ್ದು. ಕೇವಲ ಸಿನಿಮಾಗೆ ಸೀಮಿತ ಅಲ್ಲ ನನ್ನ ಹೀರೋಯಿಸಮ್ ರಾಜಕೀಯದಲ್ಲೂ ಇರುತ್ತೆ, ಜನರ ಸೇವೆಯಲ್ಲಿ ಇರುತ್ತೆ ಅಂತ ಅನ್ನೋದನ್ನು ವಿಜಯ್ ಹೇಳೋದಕ್ಕೆ ಹೊರಟಿದ್ದಾರೆ. ಸೊ ಈ ಒಂದು ಗ್ಯಾರಂಟಿಗಳನ್ನು ನೋಡ್ತಾ ಇದ್ದರೆ ಬರುವ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಕೂಡ ಯುವಕರನ್ನು ಕೇಂದ್ರೀಕರಿಸ್ಕೊಂಡು, ಜನ್ಸಿಗಳನ್ನು ಕೇಂದ್ರೀಕರಿಸ್ಕೊಂಡು, ಇವತ್ತಿನ ಕಾಲೇಜ್ ಯೂತ್ಸ್ ಏನಿದ್ದಾರೆ ಅವ್ರನ್ನ ಕೇಂದ್ರೀಕರಿಸ್ಕೊಂಡು ಕೆಲವು ಯೋಜನೆಗಳನ್ನು ಕೊಡಬೇಕಾಗುತ್ತೆ. ಈಗ ನೀಟ್ಗೆ ಹೆಂಗೆ ಸರ್ಕಾರ ತಲೆ ಬಾಗಿ ಜನ್ಸಿಗಳಿಗೆ ಆ ಶಿಕ್ಷಣ ಮಂತ್ರಿ ರಾಜೀನಾಮೆಯನ್ನು ಪಡ್ಕೊಳ್ತೋ, ಜನ್ಸಿಗಳ ಮುಂದೆ ಮಂಡಿಯೂರಬೇಕಾಯ್ತು, ಹಾಗೇನೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಜನ್ಸಿಗಳನ್ನು ಕೇಂದ್ರೀಕರಿಸ್ಕೊಂಡೆ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡಿದರೂ ಕೂಡ ಅಚ್ಚರಿ ಇಲ್ಲ, ಮಾಡಬೇಕಾಗಿ ಬರುತ್ತೆ. ಸೊ ತಮಿಳುನಾಡಿನ ವಿಜಯ್ ಅವರ ಸರ್ಕಾರದ ಬಗ್ಗೆ ಏನು ಭಾರಿ ನಿರೀಕ್ಷೆಗಳಿತ್ತು, ಆ ನಿರೀಕ್ಷೆಗಳನ್ನು ಒಂದೊಂದಾಗಿ ಈಡೇರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಲೆಕ್ಕಾಚಾರದ ನಾನು ಕೊನೆಯಲ್ಲಿ ನಿಮಗೆ ಹೇಳ್ತೀನಿ, ಈ ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಸೀರೆ ಜೊತೆಗೆ 8 ಗ್ರಾಮ್ ಚಿನ್ನದ ಮಾಂಗಲ್ಯ ಕೊಡ್ತಾ ಇದ್ದಾರಲ್ಲ, ಇದರ ಒಂದು 70,000-75,000 ಸಾವಿರ ಹೆಣ್ಣು ಮಕ್ಕಳಿಗೆ ಕೊಡಬಹುದು ಗುಣಮಟ್ಟದ ಸೀರೆ ಹಾಗೂ ಚಿನ್ನವನ್ನು ಈ ಹಣದಲ್ಲಿ ಅನ್ನುವಂಥದ್ದು ಸದ್ಯಕ್ಕೆ ಅಂದಾಜಾಗಿ ಸಿಗ್ತಾ ಇರುವಂಥದ್ದು. ಅಂದರೆ ನೀವು ಈ 850 ಕೋಟಿಯನ್ನು ಏನಾದರೂ 8 ಗ್ರಾಮ್ ಚಿನ್ನ ಹಾಗೆಯೇ ಒಂದು ಗುಣಮಟ್ಟದ ಸೀರೆ ಕೊಟ್ಟರೆ ಒಂದು 60-70 ಸಾವಿರ 75 ಸಾವಿರದವರೆಗೂ ಕೂಡ ಕೊಡಬಹುದು. ಅಷ್ಟು ಹೆಣ್ಣು ಮಕ್ಕಳಿಗೆ ನೀವು 8 ಗ್ರಾಮ್ ಮಾಂಗಲ್ಯ ಹಾಗೆ ಗುಣಮಟ್ಟದ ಸೀರೆ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಇದ್ದರೆ ಏನು ಮಾಡ್ತೀರಾ? ಸೊ ಇಷ್ಟು ಸಿಗುತ್ತೆ ಅಂತಾನೆ ಮದುವೆಗಳು ಹೆಚ್ಚೆಚ್ಚು ಆಗೋದಕ್ಕೆ ಶುರುವಾದರೆ, ಅಂದರೆ ಸುಮ್ಮನೆ ಮದುವೆ ಆಗೋದಕ್ಕಾಗಲ್ಲ, ಆದರೆ ಅವೆಲ್ಲವೂ ಕೂಡ ಕಡು ಬಡವರು ರಿಜಿಸ್ಟರ್ ಹಾಕ್ಕೊಂಡು ಆ ಯೋಜನೆ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಬಂದರೆ 1 ಲಕ್ಷ 1.5 ಲಕ್ಷ ಮದುವೆಗಳಾದರೆ ಎಲ್ಲಿಂದ ಕೊಡ್ತೀರಾ? ಸರ್ಕಾರ ಮತ್ತೆ ಒಂದು 800 ಕೋಟಿನ ತೆಗೆದಿಡೋಕ್ಕೆ ಸಾಧ್ಯನಾ? ಈ ಪ್ರಶ್ನೆಗಳಿದೆ. ಸದ್ಯಕ್ಕಂತೂ ಸಮಾಧಾನ ಪಡಿಸೋ ಕೆಲಸ ಅಂತೂ ವಿಜಯ್ ಅವರು ಮಾಡ್ತಾ ಇದ್ದಾರೆ. ಇದು ನಮಗೆ ಸಿಕ್ಕಂಥ ಒಂದಷ್ಟು ವಿಚಾರಗಳು. ನಿಮಗೇನು ಅನಿಸುತ್ತೆ? ಈ ರೀತಿ ಬೇರೆ ಸರ್ಕಾರಗಳು ಕೂಡ ವಿಜಯ್ ಅವರ ರೀತಿಯಲ್ಲೇ ಮಾಡಬೇಕಾ? ಮಾಂಗಲ್ಯಕ್ಕೆ 8 ಗ್ರಾಮ್ ಮಾಂಗಲ್ಯವನ್ನು ಕೊಡೋ ಜೊತೆಗೆ ಗುಣಮಟ್ಟದ ಸೀರೆ ಕೊಡುವಂಥದ್ದು, ಮತ್ತಷ್ಟು ಫ್ರೀಬೀಸ್, ಮತ್ತಷ್ಟು ಉಚಿತಗಳನ್ನು ಕೊಟ್ಟು ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡ್ಕೋಬೇಕಾ? ಸಮಸ್ಯೆಗೆ ಸಿಕ್ಕಾಕೋಬೇಕಾ? ಅಭಿವೃದ್ಧಿ ಯೋಜನೆಗಳಿಗೆ, ಮೂಲಭೂತ ಸೌಕರ್ಯಗಳಿಗೆ ಹಣ ಕಡಿಮೆ ಆದರೆ ಏನು ಮಾಡಬೇಕು? ರಸ್ತೆ ಬೇಕು, ನೀರಿನ ಸೌಲಭ್ಯ ಬೇಕು,
ಹಾಗೆ ಭದ್ರತೆ ಭಾಳ ಮುಖ್ಯ, ಅಂದರೆ ಇಂಟರ್ನಲ್ ಸೆಕ್ಯೂರಿಟಿ. ಸೊ ಈ ಉದ್ಯೋಗಕ್ಕೆ ಹೆಚ್ಚಿನ ಉತ್ತೇಜನ ಕೊಡಬೇಕು. ಇದನ್ನು ಬಿಟ್ಟು ಈ ರೀತಿಯ ಉಚಿತಗಳನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ. ನಿಮಗೇನು ಅನಿಸುತ್ತೆ? ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿ ವಿಚಾರಗಳ ಜೊತೆ, ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.